ದೇವರು ಎಲ್ಲೆಡೆ ಇದ್ದರೆ ದೇವಾಲಯಗಳಿಗೆ ಏಕೆ ಹೋಗಬೇಕು? ಇದು ಆಧುನಿಕ ಮನಸ್ಸು ಕೇಳುವ ಅತ್ಯಂತ ಸಾಮಾನ್ಯ ಪ್ರಶ್ನೆಗಳಲ್ಲಿ ಒಂದು ತಾರ್ಕಿಕ ಮನಸ್ಸಿಗೆ ಇದು ಒಂದು ವಿರೋಧಾಭಾಸದಂತೆ ಕಾಣಬಹುದು. ಆದಿ ಶಂಕರಾಚಾರ್ಯರು ಅಂತಿಮ ಸತ್ಯವು ರೂಪರಹಿತ ಬ್ರಹ್ಮ ಎಂದು ಬೋಧಿಸಿದರು. ಆದರೂ ಅವರು ದೇವತೆಗಳಿಗೆ ಸ್ತೋತ್ರಗಳನ್ನು ರಚಿಸಿದರು ಮತ್ತು ದೇವಾಲಯ ಪೂಜೆಯನ್ನು ಬೆಂಬಲಿಸಿದರು. ಏಕೆಂದರೆ ಮಾನವ ಮನಸ್ಸು ವಿಶಾಲವಾದ, ರೂಪರಹಿತವಾದ ಅನಂತವನ್ನು ಒಂದೇ ಬಾರಿ ಸುಲಭವಾಗಿ ಗ್ರಹಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ದೇವಾಲಯಗಳು, ವಿಧಿವಿಧಾನಗಳು ಮತ್ತು ಮೂರ್ತಿಗಳು ಪ್ರಕಾಶಮಾನ ಮಾರ್ಗಸೂಚಿಗಳಂತೆ ಕೆಲಸ ಮಾಡುತ್ತವೆ. ಮನಸ್ಸು ರೂಪವನ್ನು ಮೀರಿ ಹೋಗಲು ಸಿದ್ಧವಾಗುವವರೆಗೆ ಅವು ರೂಪದ ಮೂಲಕ ದೈವದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತವೆ. ಬೆಂಕಿ ಮ್ಯಾಚ್ಬಾಕ್ಸ್ ಒಳಗೆ ಮರೆಯಾಗಿರಬಹುದು, ಆದರೆ ಮ್ಯಾಚ್ಸ್ಟಿಕ್ ಅನ್ನು ಉಜ್ಜಿದಾಗ ಮಾತ್ರ ಜ್ವಾಲೆ ಕಾಣಿಸುತ್ತದೆ. ಅದೇ ರೀತಿಯಲ್ಲಿ ದೇವರು ಎಲ್ಲೆಡೆ ಇದ್ದಾನೆ, ಆದರೆ ದೇವಾಲಯಗಳು ಜಪ್, ಧೂಪ್ ಮತ್ತು ಸಾಮೂಹಿಕ ಭಕ್ತಿ ಹೃದಯದೊಳಗಿನ ದೇವತ್ವವನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಘರ್ಷಣೆಯನ್ನು ಸೃಷ್ಟಿಸುತ್ತವೆ. ಸ್ವಾಮಿ ವಿವೇಕಾನಂದರು ಇದನ್ನು ಮನೋವಿಜ್ಞಾನದ ಮೂಲಕ ವಿವರಿಸಿದರು. ನಮ್ಮ ಮನಸ್ಸುಗಳು ಸುತ್ತಮುತ್ತಲಿನ ಪರಿಸರಕ್ಕೆ ಬಲವಾಗಿ ಪ್ರತಿಕ್ರಿಯಿಸುತ್ತವೆ. ಒಂದು ನ್ಯಾಯಾಲಯ ನಮ್ಮನ್ನು ಗಂಭೀರವಾಗಿಸುತ್ತದೆ. ಒಂದು ಮಾರುಕಟ್ಟೆ ನಮ್ಮನ್ನು ವ್ಯಾಪಾರ ಮತ್ತು ಸ್ಪರ್ಧೆಯ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ. ಅದೇ ರೀತಿಯಲ್ಲಿ ಒಂದು ದೇವಾಲಯ ಮನಸ್ಸನ್ನು ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಏಕಾಗ್ರತೆಯ ಕಡೆಗೆ ರೂಪಿಸುತ್ತದೆ. ಸ್ವಾಮೀಜಿ ಸಾಮಾನ್ಯ ಜಗತ್ತು ಅಡ್ಡಿಪಡಿಸುವ ವಿಷಯಗಳಿಂದ ತುಂಬಿದ ದಟ್ಟ ಕಾಡಿನಂತಿದೆ ಎಂದು ಹೇಳಿದರು. ಒಂದು ದೇವಾಲಯ ಆ ಕಾಡಿನೊಳಗಿನ ಶಾಂತವಾದ ತೆರೆಯಾದ ಜಾಗದಂತಿದೆ. ಅದು ಲೌಕಿಕ ಶಬ್ದ ಕಡಿಮೆಯಾಗುವ ಸ್ಥಳ, ಮನಸ್ಸು ದೇವರ ಕಡೆಗೆ ತಿರುಗಬಹುದಾದ ಸ್ಥಳ. ಗಾಳಿ ಎಲ್ಲೆಡೆ ಇದೆ, ಆದರೆ ಟೈರ್ ತುಂಬಲು ನಮ್ಗೆ ಪಂಪ್ ಬೇಕು. ವಿದ್ಯುತ್ ಇರಬಹುದು, ಆದರೆ ಬೆಳಕನ್ನು ನೋಡಲು ನಮ್ಗೆ ಬಲ್ಬ್ ಬೇಕು. ಸೂರ್ಯಕಿರಣಗಳು ಎಲ್ಲೆಡೆ ಹರಡಿರುತ್ತವೆ, ಆದರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದನ್ನು ಶಕ್ತಿಯಾಗಿ ಕೇಂದ್ರೀಕರಿಸುತ್ತದೆ. ಅದೇ ರೀತಿಯಲ್ಲಿ ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಒಂದು ದೇವಾಲಯ ನಮ್ಮ ಚದುರಿದ ಗಮನವನ್ನು ಒಟ್ಟುಗೂಡಿಸಿ ದೈವದ ಮೇಲೆ ಕೇಂದ್ರೀಕರಿಸುತ್ತದೆ. ವಿವೇಕಾನಂದರು ಕಾಶ್ಮೀರದ ಹಾಳಾದ ಕ್ಷೀರ್ ಭವಾನಿ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರು ಹೃದಯ ಮುರಿದು, ಅಮ್ಮ, ನಾನು ನಿನ್ನ ದೇವಾಲಯವನ್ನು ಮರುನಿರ್ಮಿಸಬೇಕೆ ಎಂದು ಯೋಚಿಸಿದರು. ನಂತರ ಅವರು ಒಂದು ಒಳಗಿನ ಧ್ವನಿಯನ್ನು ಕೇಳಿದರು. ನೀನು ನನ್ನನ್ನು ರಕ್ಷಿಸುತ್ತೀಯಾ ಅಥವಾ ನಾನು ನಿನ್ನನ್ನು ರಕ್ಷಿಸುತ್ತೇನಾ? ಸ್ವಾಮೀಜಿ ಅರಿತುಕೊಂಡರು, ದೇವಾಲಯಗಳಿಗೆ ದೇವರು ಬೇಕಾಗಿಲ್ಲ, ನಮಗೆ ದೇವಾಲಯಗಳು ಬೇಕು. ದೇವರನ್ನು ನೆನಪಿಸಿಕೊಳ್ಳಲು ದೇವಾಲಯ ಪೂಜೆಯ ನಿಜವಾದ ಉದ್ದೇಶ ದೇವರನ್ನು ದೇವಾಲಯದೊಳಗೆ ಬಿಟ್ಟುಬಿಡುವುದಲ್ಲ, ಅದು ದೈವಿಕ ಜಾಗೃತಿಯನ್ನು ದೇವಾಲಯದ ಗೋಡೆಗಳಾಚೆಗೆ ತೆಗೆದುಕೊಂಡು ಹೋಗುವುದು. ಮೊದಲಿಗೆ ಪವಿತ್ರ ರೂಪವು ಮನಸ್ಸನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಕೊನೆಯಲ್ಲಿ ಅದೇ ದೈವಿಕ ಸಾನ್ನಿಧ್ಯವನ್ನು ಪ್ರಕೃತಿಯಲ್ಲಿ, ಇತರರಲ್ಲಿ ಮತ್ತು ನಮ್ಮ ಸ್ವಂತ ಹೃದಯದೊಳಗೆ ನೋಡಲು ನಾವು ಕಲಿಯುತ್ತೇವೆ. ಆದ್ದರಿಂದ ನಿಜವಾದ ಪ್ರಶ್ನೆ ಇದು ಅಲ್ಲ, ದೇವರು ಎಲ್ಲೆಡೆ ಇದ್ದರೆ ದೇವಾಲಯಗಳಿಗೆ ಏಕೆ ಹೋಗಬೇಕು? ನಿಜವಾದ ಪ್ರಶ್ನೆ ಇದು, ಒಂದು ಪವಿತ್ರ ಸ್ಥಳ ಮಾನವ ಮನಸ್ಸು ದೇವರನ್ನು ಇನ್ನಷ್ಟು ಆಳವಾಗಿ ಅನುಭವಿಸಲು ಸಹಾಯ ಮಾಡಬಹುದೇ? ಲಕ್ಷಾಂತರ ಭಕ್ತರಿಗೆ ಉತ್ತರ ಹೌದು. ಇಂದು ರಾತ್ರಿ ಕ್ಷೇತ್ರಾಡನಂನಲ್ಲಿ ಪೂರ್ಣ ವಿಡಿಯೋವನ್ನು ನೋಡಿ.